ವೆಲ್ಕಮ್ ಟು ಮಾತುಕತೆ. ಎಜುಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಇದೆರಡೂ ಏನು? ನಾವು ಎಜುಕೇಟೆಡ್ ಆಗ್ತೀವಿ, ಓದಿರ್ತೀವಿ, ಸಕ್ಕದಾಗಿರೋ ಮಾರ್ಕ್ಸ್ಗಳು, ಒಳ್ಳೊಳ್ಳೆ ಸರ್ಟಿಫಿಕೇಟ್ಗಳು ತೊಗೊಂಡು ಹೋಗಿ ಟೇಬಲ್ ಮುಂದೆ ಕೂತಾಗ ಎಕ್ಸ್ಪೀರಿಯನ್ಸ್ ಆಗಿದೆಯೇನಮ್ಮ ಕೇಳ್ತಾರೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದು ಹೇಗೆ ಗಳಿಸೋದು, ಯಾರು ಕೊಡ್ತಾರೆ, ಇದನ್ನು ಯಾರೂ ಕೇಳ್ತಾ ಇಲ್ಲ ಅಲ್ವಾ? ಪ್ರಶ್ನೆ ಬಂದಿರಬೇಕಲ್ಲ ಫಸ್ಟ್ ಆಫ್ ಆಲು. ಯಾಕಂದರೆ ಗಲ್ಲಿಲೂ ಕೋಚಿಂಗ್ ಸೆಂಟರ್ಸು ಏನಕ್ಕೆ? ಒಂದು ಬರೆದ್ಬಿಟ್ಟು ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ತೊಗೊಂಡು ಮನೆಗೆ ಬಂದುಬಿಡು, ಮುಗ್ದೋಯ್ತು. ಆದರೆ ಆ ಎಕ್ಸ್ಪೀರಿಯನ್ಸ್ ನೀವು ಬರೆದಿರ್ತೀರಲ್ಲ ಥಿಯರಿನ, ಅದು ಪ್ರಾಕ್ಟಿಕಲ್ ಆಗಿ ಬರುತ್ತಾ ಈ ಇಂಡಿವಿಜುವಲ್ಗೆ ಅನ್ನೋದು ಯಾಕೆ ನೋಡ್ತಾ ಇಲ್ಲ? ಅದನ್ನು ಯಾರು ತೊಗೊಂಡು ಬರೋದು? ಯಾಕೆ ಯಾರು ಕೇಳ್ತಾ ಇಲ್ಲ? ಕಂಪ್ನೀಸ್ ಅಥವಾ ಆಫೀಸ್ಗಳಲ್ಲಿ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಇದೆಯಾ ನಿಮಗೆ ಅಂತ. ಮೇ ಬಿ ಕ್ಯಾಂಡಿಡೇಟ್ಸ್ ಕೇಳಿರ್ತಾರೆ, ನೀವು ಕೊಟ್ಟರೆ ತಾನೆ ನಮಗೆ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಅಂತ. ಈಗ ಬಿಡಿ, ಎ ಐಗಳು ನುಂಗ್ ಹಾಕ್ಬಿಡ್ತಾ ಇದೆ ಎಲ್ಲ ಕೆಲಸಗಳನ್ನ. ನಮಗದು ಗೊತ್ತೇ ಆಗ್ತಿಲ್ಲ. ನಮಗೆಲ್ಲ ಫೀಲ್ಡ್ಗಳಲ್ಲೂ ಎ ಐ ಬೇಕು. ಎಲ್ಲಿ ಬೇಕು, ಎಷ್ಟು ಬೇಕು ಅಷ್ಟು ಮಾತ್ರ ನಾವು ತೊಗೋತಾ ಇಲ್ಲ. ಎಲ್ಲದಕ್ಕೂ ಬೇಕು ನಮಗೆ. ತಿರ್ಗಿ ಕೂತ್ಕೊಂಡು ವೇದಾಂತಗಳ ಥರ ಹೇಳಕ್ಕೆ ಶುರು ಮಾಡಿಬಿಡ್ತೀವಿ. ಕೆಲಸ ಇರಬೇಕು, ಮೋಟಿವೇಟ್ರು, ಎಲ್ಲರೂ ಮೋಟಿವೇಟರ್ಸ್ಗಳೇ. ನಾನು ಇಲ್ಲಿ ಮೋಟಿವೇಟ್ ಮಾಡೋಕ್ಕೆ ಕೂತಿಲ್ಲ, ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋಕ್ಕೆ ಕೂತಿದ್ದೀನಿ. ಇಷ್ಟ ಇದ್ದರೆ ನನ್ನನ್ನು ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಐ ಆಮ್ ನಾಟ್ ಫೋರ್ಸಿಂಗ್ ಎನಿ ಒನ್. ಬಟ್ ಒಳ್ಳೆಯದು ಏನಾದರೂ ನಿಮಗೆ ಉಪಯೋಗ ಆದರೆ ದಯವಿಟ್ಟು ತೊಗೊಳ್ಳಿ, ಹೆಲ್ಪ್ ಆಗುತ್ತೆ ಫ್ಯೂಚರ್ ಜನ್ರೇಷನ್ಸ್ಗೆ, ಜೆನ್ಝಿಗಳ ನಿಮಗೆಲ್ಲಗೆ. ಇಲ್ಲಿ ನಿಮಗೆ ಓದ್ತಾ ಇರ್ತೀರಲ್ಲ, ಅಥವಾ ಪೇರೆಂಟ್ಸೇ ಆಗಲಿ ಓದಿಸ್ತಿರ್ತೀರಲ್ಲ, ಅವರಿಗೆ ಆ ಸಬ್ಜೆಕ್ಟಲ್ಲಿ ಫಸ್ಟ್ ಆಫ್ ಆಲು ಇಂಟ್ರೆಸ್ಟ್ ಇದೆಯಾ? ನನ್ನ ಮಗಳು ಅಥವಾ ಮಗ ಇಂಟ್ರೆಸ್ಟ್ ಇದೆಯಾ ಇದರಲ್ಲಿ ಈ ಕ್ಯಾಂಡಿಡೇಟ್ಗೆ ಅಂತ ತಿಳ್ಕೊಳ್ಳಿ ಫಸ್ಟು. ಬರೀ ಓದ್ಬಿಡಬೇಕು, ಒಂದು ಕಂಪ್ನಿಗೆ ಹೋಗಿ ಸೇರಿಬಿಡಬೇಕು, ಅವ್ನಿಗಿಷ್ಟ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಇದರಲ್ಲಿ ನಾವು ಚೇಸ್ ಮಾಡ್ತಾಯಿದ್ದೀವಿ ಪೇರೆಂಟ್ಸು. ಆ ಮಗು ಕ್ಲೀನಾಗಿ ಅರ್ಥ ಮಾಡ್ಕೊಳ್ತಿದೆಯಾ ಈ ಸಬ್ಜೆಕ್ಟು, ಇಷ್ಟಪಟ್ಟು ತೊಗೊಂಡಿದ್ದಾನಾ ಅನ್ನೋದನ್ನು ನೋಡ್ಕೊಳ್ಳೋಣ ಫಸ್ಟು. ಎರಡನೇ ಪಾಯಿಂಟು, ಆ ಮಗುನೂ ಅಷ್ಟೇ ಸ್ವಲ್ಪ ಯೋಚನೆ ಮಾಡಿ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನನಗೆ ಸೆಟ್ ಆಗತ್ತಾ? ಇದನ್ನು ನಾನು ಕರೆಕ್ಟಾಗಿ ಗುರಿ ಮುಟ್ತೀನಾ, ಹೋಗ್ತೀನಾ, ನನ್ನ ಕೈಲಿ ನಿಭಾಯಿಸೋಕ್ಕಾಗತ್ತಾ? ಮೇನ್ ಪಾಯಿಂಟು, ನಿಭಾಯಿಸೋಕ್ಕಾಗತ್ತಾ? ಇದನ್ನು ನೋಡ್ಕೊಳ್ಳಿ ನೀವು ಕ್ಯಾಂಡಿಡೇಟ್ಸ್ಗಳು. ಪೇರೆಂಟ್ಸ್ ಫೀಸ್ ಕಟ್ಟೋದಂತೂ ಕಟ್ಬಿಡ್ತಾರೆ, ಆದರೆ ನೀವು ಅದನ್ನು ಸ್ವಿಮ್ ಹೊಡ್ಕೊಂಡು ಹೋಗಿ ಗುರಿ ಮುಟ್ಟಬೇಕು. ಸೊ ನನ್ನ ಕೈಲಿ ಆಗತ್ತಾ? ಇದನ್ನು ನೀವು ನೋಡ್ಕೊಳ್ಳಿ.